ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕವಿತಾ ಎಸ್ ಕೆ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇದು ಈ ಥರ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ. ಸೊ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ನನ್ನ ತಂಗಿ ಭವಾನಿ ಪ್ರೆಗ್ನೆಂಟ್ ಇದ್ಲಲ್ವ, ಸೊ ಅವಳಿಗೆ ಇನ್ನೇನು ಡೇಟ್ ಕೊಟ್ಟಿದ್ದಾರೆ 11ನೇ ತಾರೀಕು. ಸೊ ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಸೀಮಂತ ಮಾಡಿಬಿಡೋಣ ಅಂತ ಮನೇಲಿ ಎಲ್ಲರೂ ಸೇರಿ, ನಾನು, ಹೇಮಾ, ಶಿವು ಅವರು, ಹಾಗೆ ಭವಾನಿ ಗಂಡ ವೀಣಾ, ಇಷ್ಟು ಜನನೂ ಸೇರಿ ಅವಳ ಆಸೆನ ಚಿಕ್ಕದಾಗಿ ಅವ್ರ ಅಕ್ಕ ನೆರವೇರಿಸಿದ್ದಾಳೆ. ಸೊ ನಾವೂ ಕೂಡ ಎಲ್ಲರೂ ಅವಳಿಗೆ ಖುಷಿಯಾಗಿರೋ ಥರ ನಮಗೆ ಯಾವ ಥರ ಗೊತ್ತಿದೆ ಸೊ ಆ ಥರ ಆಗಿ ಅವಳ ಒಂದು ಚಿಕ್ಕದಾಗಿ ಸೀಮಂತ ಮಾಡಿದ್ವಿ ಇವತ್ತು. ಸೊ ಸೀಮಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳಿಗೊಂದು ಅರಿಶಿನ ಕುಂಕುಮ ಕೊಟ್ಟು ಒಂದು ಮಡಿಲು ತುಂಬಬೇಕಿತ್ತು. ಸೊ ಅದು ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಅದನ್ನು ಮಾಡಿದ್ದೀವಿ. ಬಡವ್ರ ಮನೆಯದು ಕಾರ್ಯಕ್ರಮ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಸೊ ನಾನೇನು ತುಂಬ ವಾಯ್ಸ್ ಕೊಟ್ಟಿಲ್ಲ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಎಲ್ರೂ ಅವಳಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ, ತಂದೆ ತಾಯಿ ಇಲ್ಲದೆ ಇರೋ ನಮಗೆ ಪ್ರೀತಿ ತೋರಿಸ್ತಾ ಇರೋ ನೀವುಗಳೇ ಬಂಧು ಬಳಗ ಎಲ್ಲ. ಸೊ ನಿಮ್ಮೆಲ್ಲರ ಪ್ರೀತಿ ನನ್ನ ತಂಗಿ ಮೇಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಬನ್ನಿ, ಆಗಿದ್ರೆ ನೋಡ್ಕೊಂಡು ಬರೋಣ ವಿಡಿಯೋನ. ಟವಲ್ ಕೊಡಕ ಸಾಕು. ಇದು ಒಂಚೂರು ಅಕ್ಕಿ, ಒಂಚೂರು ಅರ್ಶಿನ ಹಂಗೆ ಬಿಡು, ಆಮೇಲೆ ಮಾಡ್ಕೊಂತಾಳೆ. ಹಂಗೆ ನೋಡ ಕಡಿಕೆ ಇಲ್ಲಿ ನೋಡಲ್ಲ. ಅಲ್ಲಿಗೆ ಇದ್ರೊಳಗೆ ಹೂವನೇ ತಗೊಬರೋ ಒಂದೆರಡು ಹಂಗಲ್ಲ, ಬೇಡ. ಅಲ್ಲಿ ಫ್ರಿಜ್ ಒಳಗೆ ಇದಾವೆ, ತಾಂಬ ಸಾಕು ಬಿಡ. ತಾಂಬವೇ ಎಷ್ಟಿದಾವ ಆಮೇಲೆ ತಾಂಬ. ಹಂಗೆ ಸುಮ್ಮನೆ ಕೊಡು. ನೀನು ಆ ಕಡೆ ಬನ್ನಿ, ಹಾಕಿ ಇನ್ನೊಂದೆರಡು ಹಾಕು. ನಾನು ಹಾಕ್ತೀನಿ, ಆರಾರು ಹಾಕ್ಬಿಡು. ಕೈಗೆ ಇಡಬೇಕು, ಏನು ಹಾಕ್ಬಾರ್ದು. ಹಾಂ, ಹಂಗಿಡೋಳು ಹಾಕ್ತಾಳೆ. ಹುಷಾರು. ಹಂಗಲ್ಲ, ನೀನು ಅಕ್ಕಿ ಹುಯ್ಯಿ ಫಸ್ಟ್ ಮುಟ್ಟಿಸ್ಬಿಡ್ಲಿ ಇವನ್ನೆಲ್ಲ. ಅಕ್ಕಿ ಎರಡು ಕೈಲು ಅವೇ ಎಲ್ಲ 3 ಸಲಗೂ ಆಗಬೇಕು. ಪೂರ ಹಾಕ್ಬೇಕು. ಅಷ್ಟಲ್ಲ. ಅದು ಒಂದು ತಟ್ಟೆ ತಗೊಂಡು ಅದನ್ನು ಎಲ್ಲನೂ ನಿಧಾನ, ದೀಪ ಹುಷಾರು. ಅದು ಈಗ ಇದಾಕು. ಆಮೇಲೆ ಒಟ್ಟಿಗೆ ಈ ತಟ್ಟೆನ ಮುಟ್ಬೇಡ, ನೀನು ಒಂದೊಂದು ಹಾಕು. ಹುಷಾರು ಹುಷಾರು. ಲಾಸ್ಟಲ್ಲಿ ಹೋದರೆ ಎಲ್ಲನೂ ಹಾಕ್ಬಿಡ್ಬೇಕು. ಹುಷಾರು ಹುಷಾರು. ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಾಕ್ಬಿಡು. 2 ಬಾಳೆಹಣ್ಣು ಇಕ್ಕು. ಕೊಬ್ಬರಿ ಇಡು. 2 ಬಾಳೆಹಣ್ಣು ಇಕ್ಕು. ಇರೋ ನಾನು ಇದು ಬೆಲ್ಲ ಆಮೇಲೆ ಲಾಸ್ಟ್ ಆಯ್ತು. ಅಲ್ಲಿ ಸೀರೋಳಿಗೆ ಹಾಕ್ಬೇಕು.
ಅಡಿಕೆ ಕೊಡ್ಲಾ ಇಡ್ಲಿನಾ ಅಡಿಕೆ ಕಾಯ್ಮ ಅಲ್ಲ ಕೆಳಗಷ್ಟು ಎಲ್ಲವ ನೋಡು ತಂಗಿ ಅಲ್ವ ಇಡು ಅಕ್ಕ ಹಿಂಗೆ ತಿರ್ಕಣ ಕೇಳಕ್ಕ ನೀವು ಒಂಚೂರು ಹತ್ತ ತಗ ಹಿಂದಕ್ಕೆ ಹೋಗಿ ಇವೆಲ್ಲ ಚೆನ್ನಾಗಿ ಕಲ್ತಿದ್ಯಾ ಗುಡ್ ಹೂವು ಮೂಡಿಸಿ ಹೂವು ಕಡಿಮೆ ಅಲ್ಲೇ ಬಳೆ ಇದಾವೆ ನೋಡಿ ಅಲ್ಲೇ ಬಳೆ ಅಲ್ಲೇ ಬೇಡ ಎರಡೆರಡು ಕೊಡಿ ಪ್ರಪೋಸ್ ಮಾಡು ಇಲ್ಲ ಅಕ್ಕಿನ ಇವಾಗ ಅಕ್ಕಿ ಏನು ಬಿಟ್ಕೊಂಡ್ರಿ ಆಕ್ಷತೇನ್ರಿ ಒಂಚೂರು ಅಕ್ಕ ಹಿಂಗೆ ತಿರ್ಗಿಲ್ಲ ಈ ಕಡೆಗೆ ತಿರ್ಕಳ್ರಿ ಅವಳ ಮುಖನೇ ಕಾಣ್ತಿಲ್ಲ ನಿನ್ನ ಕೈಯೇ ಕಾಣಿಸ್ತೈತೆ ಅಲ್ಲಿ ನಾನು ವಿಡಿಯೋದಲ್ಲೇ ನಿನ್ನ ಮುಖ ಮಾಡಲ್ಲ ಹಂಗೆ ನೋಡಿ ಅದರಲ್ಲೇ 3 ಸಲ ಹಾಕೋಣ ಆಮೇಲೆ ಒಂದೊಂದು ಹಣ್ಣು ಇಟ್ಟು ಒಂಚೂರು ಸ್ವೀಟ್ ಬಾಯಿಗೆ ಹಾಕ್ಬಿಡ ಆಯ್ತಾ ತಲೆ ಮ್ಯಾಕ್ ಒಯ್ಯಬಾರ್ದು. ತಲೆ ಮ್ಯಾಗ ಕೈ ಇಡ್ಬಿಡಕ್ಕ ಹೌದಾ ಬಳೆನೆ ಕಾಲಿನೇ ಆಗೋಗವೆ ಎಲ್ಲ ಬನ್ನಿ ಅಮ್ಮ ಅದು ಅವಳೆ ಹಾಕಬೇಕು ಒಳಗಿದ್ದೆವು ಒಂಚೂರು ಹತ್ತು ತಗೋವ ಪಾಪು ತೆಗ್ದ್ಬಿಡವ ತೆಗಿ ಹುಷಾರು ನಿಧಾನ ಹಿಂದೆ ಕೂತಿಲ್ವಾಳು ನಿಧಾನಕ್ಕೆ ಹಾಕ ಪಟ್ ಅನ್ನಂಗೆ ಹಾಕಬೇಡ ನೀನು ಒಂಚೂರು ಹಿಂದಕ್ಕೆ ಸರಿ ಮುದ್ದು. ಎರಡೆರಡೆ ಹಾಕೋ ಹಾಕ್ಬಿಡು ಎಲ್ಲ ಇದೆಲ್ಲ ಫಸ್ಟ್ ಸೀರೆ ಇಟ್ಬಿಡೋದಲ್ವ ಹೋಟೆಲಿರೋದಕ್ಕೆ ದೊಡ್ಡಪ್ಪ ದೊಡ್ಡಮ್ಮನೇ ಫಸ್ಟು ಸ್ವೀಟ್ ತಿನ್ಸಿರೋದು ಐತೆ ಈ ಕಡೆ ನೋಡ್ತಾನೆ ಇಲ್ಲ ಇವ್ನು. ಸೀರೆ ಕಡಿಮೆ ಮಾಡೋದು ಅಕ್ಕಿ ಹುಯ್ಯು ಅಕ್ಕಿ ಹುಯ್ಯು ಇದ್ರೊಳಗೆ ಕವರಿಗೆ ಹಾಕ್ಲಾ ಆರಿಸ್ಕೊತಿ ಆಮೇಲೆ ಬೇಡ ಆಮೇಲೆ ಇದು ಮಾಡ್ಕೊಂತಾಳ ಆರಿಸ್ಕೋಬೇಕು ಅದೇ ಕೆಲಸ ತಾನೇ ಇನ್ನ
ಸಾಕು ಅದು ಕಟ್ಟಕ್ಕಾಗಲ್ಲ ಅದು ಒಂದೊಂದು ಇಲ್ಲ ಹ್ಞೂ ಕಟ್ಟಕ್ಕಾಗಬೇಕಲ್ಲ 3 ಥರದ ಆಯ್ತಾ ಕಟ್ ಇದು ಸೀರೆನೂ ಹಾಕ್ಬಿಡಿರೊಳಗೆ ಬೇಡ ಈಗ ಸುತ್ಕೊತಾಳೋಳು ಅದು 2 ಕೆಲ್ ಹಾಕ್ಬಿಡು ಫಸ್ಟ್ ನಾ ಕುಂಕುಮ ಎಲ್ಲ ಅಳ್ಮಾನ ಇರು ಮುಡ್ಚ್ಕೊಬಿಟ್ಟವಳೆ ಎಲ್ಲ ಇಲ್ಲಿ ಮಡ್ಗು ಅಲ್ಲ ಸೈಡ್ಗೆ ಇಲ್ಲಿ ತೆಗಿ ಕರ್ಪೂರ ಇಲ್ಲದಲ್ಲಿ ಅಲ್ಲಿ ತರಬೇಕಾ ನಾನು ಕರ್ಪೂರ ಅಡಿಕೆ ಹಾಕೋ ಇದು ಕಣ್ಣು ಮಚ್ಚಾಕ್ಬೇಡ ನೀನು ಬಾ ನಾನೇನು ಹಾಕೆ ಬೆಳಕಂಗೆ ಸಾಂಗ್ ಹೇಳ್ರಿ ಹೇಳಕ್ಕ ತಿರುಗಡೆ ಹೋಗ್ತಾರ ಹಳೆಯಲ್ಲ ಎಲ್ಲ ಫ್ರೀ ದಾರಿಗೆ ಹಾಕಂಗಿಲ್ಲ ತೊಗೊಂಡು ಹೋಗಮ್ಮ. ದಕ್ಷಿಣ ಇಕ್ತಾನೆ 10 ರೂಪಾಯಿ ಇಕ್ಬಾರ್ದು ಕಣ್ಲಿ, 101 ಇಕ್ಕು. 1 ರೂಪಾಯಿ 1 ರೂಪಾಯಿ ಮೇಲೆ ಇಕ್ಕು. ಹಾಕು ಹಾಂ 105 ಇಕ್ಬೋದು ಇಕ್ಕು. ಹೊಡಿತಲ್ಲ ಲಾಟ್ರಿ ಕವಿಗೆ. ಸೀರೆ ಉಟ್ಕೊಂಬರ್ಬೇಕು. ಇತ್ತು ನನ್ನ ತಂಗಿ ಸಿಂಪಲ್ ಅಂತ. ಸೊ ಮನೆಯಲ್ಲೇ ಎಲ್ಲರೂ ಸೇರ್ಕೊಂಡು ಒಂದು 5-6 ಜನ ಕೂಡಿ ಮಾಡಿದ್ವಿ. ಸೊ ಯಾವ ನೆಂಟರು ಇಲ್ಲ, ಏನೂ ಇಲ್ಲ, ಯಾವ ಆಡಂಬರ ಇಲ್ಲ, ಚಿಕ್ಕದಾಗಿ ಖುಷಿಯಿಂದ ಒಂದು ಹ್ಯಾಪಿಯಾಗಿ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡ್ವಿ. ತುಂಬ ಖುಷಿಯಾಯಿತು. ತುಂಬ ಆಡಂಬರವಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡೋದಕ್ಕಿಂತ ನೋಡಿ ಸಿಂಪಲ್ಲಾಗಿ ಮೊಬೈಲೇ ವಿಡಿಯೋ ಮಾಡಿಕೊಂಡು ಫೋಟೋ ತೊಗೊಂಡು ಆರಾಮ್ಸೆ ಎಲ್ಲರೂ ಖುಷಿಯಾಗಿ ಮಾತಾಡ್ತಾ ಮಾಡಿದ್ವಿ. ಸೊ ಇದಕ್ಕಿಂತ ಇನ್ನೇನು ಬೇಕು. ಸೊ ಇವಾಗ ಅರ್ಶಿನ ಕುಂಕುಮ ತಗೋತಾಯಿದ್ದಾಳಲ್ಲ ಇವಳೇ ಹೇಮ ಅವ್ರ ಅಕ್ಕ. ಅವಳು ಶಕ್ತಿ ಅನುಸಾರ ಅವಳ ತಂಗಿಗೆ ಏನು ಮಾಡಬೇಕು ಎಲ್ಲ ಮಾಡಿ ಇವತ್ತು ಅವಳನ್ನು ಮನೆಗೆ ಕರ್ಕೊಂಡೋಗಿ ಬಿಟ್ಟು ಬರ್ತಾಯಿದ್ವಿ. ಅವಳಿಗೆ ತುಂಬ ರೇಕ್ಸ್ ಹಾಕ್ಬಿಟ್ಟಿದ್ವಿ. ಸೊ ನೋಡಿ ಇಷ್ಟೇ ಲೈಫು, ಇರೋದ್ರಲ್ಲೇ ಖುಷಿಯಿಂದ ಮಾಡ್ಕೋಬೇಕಷ್ಟೇ. ಸೊ ಆಡಂಬರದಿಂದ ಎಲ್ಲ ಮಾಡ್ಕೋತೀವಿ ಅನ್ನೋದು ಅದು ಆಗಿ ಬರಲ್ಲ. ಸೊ ನಮ್ಗೆ ಎಷ್ಟಿದೆ ಅಷ್ಟರಲ್ಲೇ ಖುಷಿಯಾಗಿ ಮಾಡ್ಕೋಬೇಕು. ಅವಳಿಗೆ ಏನು ಬೇಕೋ, ಅವಳು ಏನು ತಿಂತಾಳೆ ಎಲ್ಲದನ್ನು ಅವಳ ಆಸೆನ ಪೂರ್ತಿ ಮಾಡಿದ್ದೀವಿ. ಸುಖವಾಗಿ ಹೆರಿಗೆ ಆಗಿಬಿಟ್ರೆ ಅಷ್ಟೇ ಸಾಕು, ನಾವು ಅಷ್ಟೇ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ಳೋದು. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ, ಯಾವುದೇ ಒಂದು ಟೆನ್ಷನ್ ಇಲ್ದಲೆ ಆರಾಮಾಗಿ ಡೆಲಿವರಿ ಆಗಲಿ. ಸೊ ಹೇಗಿತ್ತು ವಿಡಿಯೋ ಅನ್ನೋದು ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ತಂಗಿ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಇದಾಗಿತ್ತು ನಮ್ಮ ಸಿಂಪಲ್ ಸೀಮಂತದ ವಿಡಿಯೋ. ಸೊ ಲಾಸ್ಟಲ್ಲಿ ಎಲ್ಲರೂ ಫೋಟೋ ತಗೊಂಡು ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಸಾರಿ, ನಾನು ಲೋನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋ ವಿಡಿಯೋ ಹಾಕ್ತೀನಿ ಅಂದಿದ್ದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಖಂಡಿತವಾಗ್ಲೂ. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ. ಸೊ ಸ್ವಲ್ಪ ಬ್ಯುಸಿಯಾಗಿದ್ದೆ, ಹಾಗಾಗಿ ಶಿವರು ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ಸೊ ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.